ಅರೇ ಟೀ ಅಣ್ಣ, ನಮಗ್ ಬೇಗ ಬೇಗ ಗರ್ಮ ಗರಂ ಸಮೋಸ ಕೊಟ್ಬಿಡೋಣ. ಅಯ್ಯೋ ಮೋಟು, ನಿನ್ ಹೊಟ್ಟೆ ಸರಿಗಿಲ್ಲ ಕಣ. ಡಾಕ್ಟ್ರ್ ನಿಂಗೆ ಹೊರಗಡೆ ತಿಂಡಿ ತಿನ್ನೋದ್ ಬೇಡ ಅಂತ ಹೇಳಿಲ್ವಾ? ಅರೇ ಡೋಂಟ್ ವರಿ ಪತ್ಲು, ನಾನು ಡಾಕ್ಟ್ರ್ ಹೇಳ್ದಂಗೆ ಕೇಳ್ತೀನಿ ಕಣೋ. ಸಮೋಸ. ಅರೇ ಏನ್ ಮಾಡಕತ್ತಿಪ್ಪ ಮೋಟ? ಏನಿಲ್ಲ ಟೀ ಅಣ್ಣ, ಡಾಕ್ಟರ್ ಜಟ್ಕ ಅವ್ರು ನನಗೆ ಹೊರಗಡೆದೇನು ತಿನ್ಬೇಡ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ನಾನು ಒಳಗಡೆ ಇರೋ ಆಲೂಗಡ್ಡೆ ಮತ್ತೆ ಮಸಾಲೆ ಮಾತ್ರ ತಿಂತಾ ಇದ್ದೀನಿ. ಅರೇ ನಿನಗೇನಾದ್ರೂ ಆಗ್ಲಿ, ಆದ್ರ ಸಮೋಸ ತಿನ್ನೋದು ಮಾತ್ರ ಬಿಡ್ಬೇಡ ನೀನು. ಅರೆ ಟೀ ಅಣ್ಣ, ನಂಗೊಂದು ಕಪ್ಪು ಟೀ ಕೊಟ್ಬಿಡಿ ಅಣ್ಣ. ಇರಪ್ಪ, ಕೊಟ್ಟಿನಿ. ಏನಣ್ಣ ಇದು? ಅರೇ ಬಾಳ ದಿವಸದಿಂದ ನೀರೇ ಬರ್ತಿಲ್ಲಪ್ಪ, ಮತ್ ಚಾಯ್ ಆತ್ರಾಗ ಮಾಡ್ಲಿ ಹೇಳ ನಾನು. ನಿನ್ನ ಮನೆಗೆ ನೀರು ಬರ್ತೈತೇನಪ್ಪ? ಅಯ್ಯೋ, ನಮ್ಮನೇಲೂ ನೀರ್ ಬರ್ತಾ ಇಲ್ಲ ಟೀ ಅಣ್ಣ. ನಾವ್ ಅನ್ಕೊಂಡೆ ನಮ್ಮನೇಲೇ ಪ್ರಾಬ್ಲಮ್ ಇರ್ಬೋದು ಅಂತ. ನಾನಿರುವಾಗ ಅದೆಂತ ಸಮಸ್ಯೆ? ಎಲ್ಲಾರ್ಗೂ ನೀರ್ ಕುಡ್ಸಿ ಸಮಾಜ ಸೇವೆ ಮಾಡ್ತೀನಿ ನಾನು. ಯಾರು ಬಡವ್ರು ಇರ್ತಾರೋ ಅವರಿಗೆ ನೀರು ಫ್ರೀ ಆಗಿ ಕೊಡ್ತೀನಿ, ದುಡ್ಡು ಕೊಡೋರಿಗೆ ನೀರನ್ನ ಮಾರ್ಬಿಡ್ತಾ ಇರ್ತೀನಿ. ಅರೇ ನಾನು ಬಾಳ ಬಡವದೀನಿ, ನನಗ ಒಂದ್ ಡ್ರಮ್ ನೀರು ಕೊಟ್ಬಿಡೋಣ. ಚಾಯ್ ಸಮೋಸ ಮಾರಿ ಲಕ್ಷಗಟ್ಲೆ ದುಡಿತೀಯ, ಮತ್ತೆ ನಿನಗ್ ನೀನು ಬಡವ ಅಂತ ಹೇಳ್ಕೊತೀಯ. ವಾವ್ ವಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು. ಕವಿತನ ಬಿಡು, ಇವನಿಗೆ ಒಂದು ಡ್ರಮ್ ನೀರ್ ಕೊಡು, 500 ರೂಪಾಯಿ ಕಾಸಿಸ್ಕೋ. 500 ಏನಾ? ಅಯ್ಯೋ, ಅರೇ ಇವ್ನ ಹಣ ಲೂಟಿ ಮಾಡಕ್ ನೋಡ್ತೇನೆ. ನಡಿಯೋ, ಚಿಂಗಮ್ ಸರಿ ಹೋಗಿ ಕಂಪ್ಲೇಂಟ್ ಮಾಡೋಣ. ನಡಿಯೋ. ಅಯ್ಯೋ, ನೀರು 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 ಮಳೆ ನೀರು, ನೀರು 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 ನಲ್ಲಿ ನೀರು 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 ನೀರೇ ಬಂದಾಗೋಗ್ಬಿಟ್ಟಿದೆ. ಅಯ್ಯಮ್ಮ, ನೀರೆಲ್ಲ ಎಲ್ಲಿ ಮಾಯ ಆಗೋಗ್ಬಿಡ್ತು. ಈಗ ನಾವು ಸೋಪ್ನ ಹೆಂಗೆ ತೊಳ್ಕೊಳ್ಳೋದು? ಹೇಗೆ 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 ನೀರು 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 ಕಣ್ಣೆ ಕಾಣಿಸ್ತಾ ಇಲ್ಲ ನಂಗೆ. ನೀರು ಬೇಕು, ನೀರು. ಅಯ್ಯಮ್ಮ, ನೋಡಕ್ಕಾಗ್ತಾ ಇಲ್ಲ, ಆದ್ರೆ ಹೇಳ್ಬಹುದು ಮೋಟು ಪತ್ಲು ಇಬ್ರು ಬಂದಿದ್ದಾರೆ ಅಂತ. ಚಿಂಗಮ್ ಸರ್, ತಾವು ಕರೆಕ್ಟಾಗಿ ಕಂಡಿಡ್ಬಿಟ್ರಿ ಸರ್. ನಿಮ್ಗೆ ಗೊತ್ತಾ ಸರ್, ಇಡೀ ಫುರ್ಫುರಿ ನಗರದಲ್ಲೇ ನೀರು ಬರ್ತಾ ಇಲ್ಲ ಸರ್. ನನಗ್ ಗೊತ್ತು ಮೋಟು, ಅದಕ್ಕೆ ನಾನು ಟವಲ್ ಹಾಕೊಂಡು ನೀರಿಗೋಸ್ಕರ ಓಡಾಡ್ತಾ ಇದ್ದೀನಿ. ಹೋಗಿ ವಾಟರ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡಿ. ಹೋಗಿ ನನಗೆ ಯಾಕೆ ಬಂದು ಡ್ಯಾಶ್ ಹೊಡಿತೀರಾ? ನನ್ನ ಕಣ್ಣಿಗೆ ಸೋಪ್ ತುಂಬ್ಕೊಂಡ್ಬಿಟ್ಟಿದೆ. ಅಮ್ಮ, ಕಡೆ ಬಿಡಕ್ಕಾಗ್ತಿಲ್ಲ, ನೀರ್ ಬೇಕು, ನೀರು. ಮೋಟು ಪತ್ಲು, ವಾಟರ್ ಲೈನ್ ಅಲ್ಲಿ ಎಲ್ಲೋ ಬ್ಲಾಕ್ ಆಗಿದೆ, ಅದನ್ನ ಕ್ಲೀನ್ ಮಾಡೋಣ ಬರ್ಲಿ ಕೇಳಿದೀವಿ. ಅವ್ರಿನ್ನೊಂದ್ 2 ದಿನದಲ್ಲಿ ಬರ್ತಾರೆ. 1-2 ದಿವಸ ಆಗುತ್ತಾ? ಬೇಡ ಬೇಡ, ನಮಗೆ ಆ ಪೈಪ್ ಕನೆಕ್ಷನ್ ಇದೆ ಅಂತ ತೋರಿಸ್ತೀರಾ, ನಾವೇ ಕ್ಲೀನ್ ಮಾಡ್ತೀವಿ. ಆಫೀಸರ್, ಈ ನೀರಿನ ಕಂಟೈನರ್ ನಿಮಗೋಸ್ಕರ. ಚಿಕ್ಕ ಸಹಾಯ, ಚಿಕ್ಕ ಸಹಾಯ. ಓಹೋ, ಥ್ಯಾಂಕ್ಸ್. ನೀವು ಮೇಲ್ಗಡೆ ಹೋಗಿ ಆರಾಮಾಗಿ ಕೂತ್ಕೊಳ್ಳಿ, ನಾನು ಮೋಟು ಪತ್ಲು ಜೊತೆ ಹೋಗಿ ಪೈಪ್ ಲೈನ್ ಕ್ಲೀನ್ ಮಾಡ್ತೇವೆ. ಓ ಥ್ಯಾಂಕ್ಸ್ ಜಾನ್, ನೀನ್ ಎಷ್ಟು ಒಳ್ಳೆ ಮನುಷ್ಯ. ಅನ್ಕೊಂತೀನಿ ನಿಜವಾಗ್ಲೂ ಪುರ್ಫುರಿ ನಗರದಲ್ಲಿ ನಿನ್ನಂತ ಮನುಷ್ಯರಿದೆ. ನಿನ್ನಂತ ಮಹಾನ್, ಹೃದಯವಂತ, ದೈವಂತ, ನಿನ್ನಂತ ಒಳ್ಳೆಯವನು ಎಲ್ಲಾ ಕಡೆನೂ ಇದ್ದಿದ್ರೆ. ಓಕೆ, ನನ್ ಮನೆಗೆ ನೀರಿನ ಟ್ಯಾಂಕರ್ ಕಳಿಸಿದ್ಯಾ ತಾನೆ? ಕಳಿಸ್ಕೊಟ್ಟಿದ್ದೀನಿ ಸರ್, ಅದನ್ನು ಫ್ರೀ ಆಫ್ ಕಾಸ್ಟ್. ಅದನ್ನು ನಿಮ್ಮಂತ ಒಳ್ಳೆ ವ್ಯಕ್ತಿ ಹತ್ರ ಅದು ಕಾಸು ಹೇಗಿಸ್ಕೊಳ್ತೇನೆ ಹೇಳಿ? ಮೋಟು ಪತ್ಲು, ನನ್ ಜೊತೆ ಬನ್ನಿ, ಇನ್ನು ಸಮಾಜ ಸೇವೆ ಮಾಡೋಣ ನಾವು. ಈ ಕಿರಿಸ್ತಾನೆ ಇರ್ತೀಯೋ ಇಲ್ಲ ಒಳಗಡೆ ಬರ್ತೀಯೋ? ಮೋಟು ಪತ್ಲು, ಇವಾಗ ಜೀವನ ಪೂರ್ತಿ ಒಳಗಡೆನೆ ಇದ್ಬಿಡಿ, ನಿಮ್ಮನ್ನ ಯಾರು ಹೊರಗಡೆ ಕರೆಯೋದಿಲ್ಲ. ಬಾಗ್ಲು. ಇವ್ ನಮ್ ಮೋಸ ಮಾಡ್ಬಿಟ್ಟಲ್ಲ. ಹೇಗಿದ್ರು ಒಳಗಡೆ ಸಿಕ್ಕಾಕೊಂಡಿದೀವಲ್ಲೋ, ನಡಿಯೋ ಹೋಗಿ ಪೈಪ್ ಲೈನ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡೋಣ ಕಣೋ. ನಮ್ಗೇನಾಗಬೇಕು ಅಂತಿದೋ ಅದು ಹಾಗೆ ಆಗುತ್ತೆ ಕಣೋ, ಬೇರೆಯವ್ರಿಗಾದ್ರೂ ಉಪಕಾರ ಆಗುತ್ತೆ.
ಎಷ್ಟೊತ್ತಾಗುತ್ತೋ ಬಹಳ ದೊಡ್ಡ ಲೈನ್ ಅನ್ಸುತ್ತೆ. ಇದೇನಿದು ಹಾ? ಹೋಗ್ ನೋಡೋಣ ಬಾ. ಅರೆ ಪತ್ಲು ಇದೆಲ್ಲ ಸಿಮೆಂಟ್ ಕೂಡ ಕಟ್ಬಿಟ್ಟಿದ್ದಾರೆ. ಇದನ್ನ ಹೊಡೆದ್ ನೋಡೋಣ ಇರೋ ಆ ಕಡೆ ಏನಿದೆ ಅಂತ. ಹುಷಾರು ಕಣ. ಅಯ್ಯ ನನ್ ಬುಳ್ಳೆ ಯಾಕೆ ಹೊಡಿತಾ ಇದೆ ನೀನು? ಸಾರಿ ಸಾರಿ. ಆ, ಅರೆ ಮೋಟು ಗೋಡೆ ಹೊಡ್ದಾಕ್ಬೇಕಣೋ, ನನ್ ತಲೆ ಹೊಡ್ದಾಕೋದಲ್ಲ. ಓ ಸಾರಿ ಸಾರಿ ಕಣೋ, ಗೊತ್ತಾಗ್ತಾ ಇಲ್ಲ ಕಣೋ ಯಾಕೆ ಪ್ರತಿ ಸಾರಿ ನಿನ್ ತಲೆಗೆ ಹೊಡೆಯುತ್ತಾ ಇದು ಅಂತ. ಹುಷಾರು ಕಣ. ಅಯ್ಯ ಅಮ್ಮಮ್ಮ. ಮೋಟು ನನ್ ಮೇಲೆ ಕರುಣೆ ತೋರ್ಸು, ಯಾಕೆ ಹೊಡಿತೀಯ? ನಾನು ಏನ್ ಮಾಡ್ಲಿ ಪತ್ಲು, ನನ್ಗನ್ಸುತ್ತೆ ಆ ಸುತ್ತಿಗೆಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿದೆ ಅಂತ. ಮೋಟು ಗೋಡೆ ಆ ಕಡೆ ನೀರಿದೆ ಕಣೋ. ಓ ಬಲ್ಲೆ 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 ಬಲ್ಲೆ, ನಾವು ನೀರ್ ಬರೋ ಹಾಗೆ ಮಾಡ್ಬಿಟ್ವಿ ಕಣೋ. ಯಾರೋ ಗೋಡೆ ಅಡ್ಡ ಹಾಕ್ಬಿಟ್ಟು ನೀರ್ನ ಕಟ್ ಮಾಡ್ಬಿಟ್ಟಿದ್ರು. ಆಯ್ತು, ಈಗ ನೀರು ಜಾಸ್ತಿ ಬರ್ದಂಗೆ ನೋಡ್ಕೋಬೇಕಣೋ, ಇಲ್ಲಾಂದ್ರೆ ನೀರು ಜಾಸ್ತಿ ತುಂಬಿಟ್ರೆ ನಾವ್ ಇಲ್ಲಿಂದ ಹೋಗಕ್ ಆಗೋದೇ ಇಲ್ಲ. ಯಾಕೆ ಗೊತ್ತಾ, ಹೊರಗಡೆ ಹೋಗೋ ಜಾಗನೂ ಬಂದಾಗ ಹೋಗ್ಬಿಡುತ್ತೆ ಕಣ. ಸಿಮೆಂಟ್ ಕಲ್ಸ್ಕೊಳೋ, ಬೇಗ ಮೆತ್ತು. Okay. ಕರೆಕ್ಟಾಗಿ. ಇದೇನೋ ಸೌಂಡ್. ಓ ಇದಾ ವಿಷಯ. ನೀರಿನ ಪೈಪ್ ಲೈನೇ ಬ್ಲಾಕ್ ಮಾಡ್ಬಿಟ್ಟಿದ್ಯಾ, ಅದಕ್ಕೆ ಫುರ್ಫುರಿ ನಗರ ಜನಗಳಿಗೆ ನೀರೇ ಸಿಗ್ತಾ ಇಲ್ಲ. ಮತ್ತೆ ಟ್ಯಾಂಕರ್ ಅಲ್ಲಿ ನೀರ್ ತುಂಬಿಸ್ಕೊಂಡು ಎಲ್ಲರಿಗೂ ಮಾಡ್ತಾ ಇದ್ಯಾ ನೀನು. ನಾನ್ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಬರ್ತೀರಲ್ರ, ಅದ್ ಯಾಕ್ರ ನನ್ನ ಇಷ್ಟು ಸತಾಯಿಸ್ತೀರ ನೀವು? ಮಾಸ್ ವಾವ್ ಏನ್ ಕವಿತೆ ಹೇಳಿದ್ರಿ ನೀವು? ಕವಿತಾನ ಬಿಡಿ, ಮೋಟು ಪತ್ಲುನ ಟ್ಯಾಂಕರ್ ನಿಂದ ಹಾಕಿ ಚಚ್ಚಿ ರುಬ್ಬಿಬಿಡಿ. ಅವರಿಬ್ರು ಬದುಕಿ ಹೊರಗಡೆ ಹೋಗ್ಬಾರ್ದು. ಮಟ್ಟು ಹೋಗೋಣ ಬರೋ, ಹೆಚ್ಚು ಕಡಿಮೆ ಆಗಕ್ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು. ಬೇಗ ಓಡ ಮೋಟು, ಹುಷಾರು, ಬೇಗ. ಚಿಂಗಮ್ ಸರ್, ಯಾವ್ದೋ ನೀರಿನ ಗಾಡಿ ನಮ್ಮನ್ನ ಫಾಲೋ ಮಾಡ್ತಿದೆ ಸರ್, ಬೇಗ ಬನ್ನಿ ಸರ್, ಪ್ಲೀಸ್ ಸರ್. ನೀರಿನ ಟ್ಯಾಂಕರ್. ಓಕೆ ಓಕೆ, ನೀವು ನಮ್ಮನೆ ಕಡೆ ಓಡ್ ಬಂದ್ಬಿಡಿ. ಓಕೆ, ನಾನ್ ನಿಮ್ಮನ್ನ ಬಚಾವು ಮಾಡ್ತೀನಿ, ಮತ್ತೆ ನೀರಿನ ಟ್ಯಾಂಕರ್ ಇಂದ ನೀರ್ನ ಯೂಸು ಮಾಡ್ಕೊಂಡ್ಬಿಡ್ತೀನಿ. ನಾನ್ ಟವಲ್ ಉಟ್ಕೊಂಡು ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ನೀರು ನೀರು ನೀರು, ಟ್ಯಾಂಕರ್ ನೀರು ನೀರು. ಅಯ್ಯ ಪಾಪ ಚಿಂಗಮ್ ಸರ್ ಇನ್ನೂ ಸ್ನಾನನೇ ಮಾಡಿಲ್ಲ ಕಣ. ನಾವ್ ನಿಮ್ಗೆ ಲಿಫ್ಟ್ ಕೊಡ್ತಾ ಇಲ್ಲ, ಚೇಸ್ ಮಾಡ್ತಾ ಇದೀವಿ, ಓಡಿ. ಸಾರಿ ಸಾರಿ. ಅಯ್ಯ ಮೋಟಿ, ಒಂದು ಒಳ್ಳೆ ಕತೆ ಆಯ್ತಲ್ಲ. ಹಲೋ, ಬೈ ಏರ್ ಡೆಲಿವರಿ. ಎಸ್ ಬಾಯ್, ಏರ್ ಡೆಲಿವರಿ. 2 ಪ್ಲೇಟ್ ಗರಮ ಗರಂ ಸಮೋಸ ಫುರ್ಫುರಿ ನಗರ್ ಗ್ರೌಂಡ್ ಹತ್ರ ಇಬ್ರು ಓಡ್ತಾ ಇದ್ದಾರೆ, ಅವ್ರಿಗೆ ಅರ್ಜೆಂಟ್ ತಲುಪಿಸ್ಬಿಡಿ. ಓಕೆ, 2 ಪ್ಲೇಟ್ ದೋಸಾ ಫುರ್ಫುರಿ ನಗರದ ಮೈದಾನದಲ್ಲಿ 2 ಸಮೋಸ ಓಡ್ತಾ ಇದೆ. ಅಯ್ಯೋ, 2 ಸಮೋಸ ಓಡ್ತಿಲ್ಲ ರೀ, ಇಬ್ರು ಓಡ್ತಾ ಇದ್ದಾರೆ ಅಷ್ಟೇನೆ. ಅವ್ರಿಗೆ 2 ಪ್ಲೇಟ್ ಸಮೋಸ ಕೊಡ್ಬೇಕು ಅಂದೆ. ಓಕೆ ಓಕೆ, 2 ಪ್ಲೇಟ್ ದೋಸೆ ಕಳಿಸ್ತೀನಿ ಕಳಿಸ್ತೀನಿ. ಸಮೋಸ ತರಿಸ್ತಾ ಇದ್ಯಾ? ಜೈ ಹೋ. ಅಯ್ಯ ಮೋಟು. ಅಯ್ಯೋ, ಅಮ್ಮ ಸದ್ಯ. ವಾಟರ್ ಟ್ಯಾಂಕ್ಗಳು 3 ಟ್ಯಾಂಕರ್ ಬರ್ತಾ ಇವೆ, ನಮ್ಮನೆ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಓಡಬೇಕಾ? ಅಯ್ಯ, ಅರೆ ಬ್ರೇಕ್ ಕೊಡಿ, ಸಮೋಸ ಬರ್ತಾ ಇದೆ. ಸಮೋಸ ತಿನ್ಬಿಟ್ಟು ಆಮೇಲೆ ಶುರು ಹಚ್ಕೊಂಡ್ಬಿಡೋಣ. ಯಾಕೆ ನಿಂತ್ಕೊಂಡೆ? ಅವನ ಮೇಲೆ ಹಚ್ಚು ಗಾಡಿನ. ಅವನು ಸಮೋಸ ತಿಂದ್ರೆ ನಿನ್ನನ್ನ ರುಬ್ಬುತ್ತಾನೆ ಆಮೇಲೆ. ಓಡ ಪತ್ಲು. ಅಯ್ಯ, ಅರೆ ನೀರ್ ಮಾಫಿಯಾ ಕಣೋ. ಅರೆ ಓ ಫಾಸ್ಟ್ ಡೆಲಿವರಿ ಕಣೋ. ಏನ್ ದೋಸೆ ಕಳಿಸ್ಬಿಟ್ಟಿದಾರೋ.
ಹಲೋ, ನಾ ಸಮೋಸಾಗ ಆರ್ಡರ್ ಮಾಡಿದ್ರಿ, ಸಮೋಸಾಗೆ ದೋಸೆನ ಕಳಿಸ್ಕೊಟ್ಟಿದ್ದೀನಿ. ಇವಡಂತಂದು ಡಿ ಫಾರ್ ದೋಸೆ ಅಲ್ಲ ರೀ, ಎಸ್ ಫಾರ್ ಸಮೋಸಾ. ಓಕೆ, ಎಸ್ ಫಾರ್ ದೋಸೆ. ಅರೆ ಕಿವಿ ಕೇಳಿಸಲ್ವೇನ್ರಿ ನಿಮ್ಗೆ? ಎಸ್ ಫಾರ್ ಸಮೋಸಾ. ಸಮೋಸ ಜೈ ಹೋ. ಸುರೋಜ್ ಕೊಡ, ಸಮೋಸಾ ಬಂತಲ್ಲ ಹಿಂಗು ಮೊಟ್ಟು. मोटू और पतलू की जोड़ी 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 Hey, you are the problem of water. Yeah, ಮೋಟು ಪತ್ಲು ವಾಟರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ರು. ಥ್ಯಾಂಕ್ಸ್. ಇದಕ್ಕೆ ನಾನು ಇವರಿಬ್ಬರಿಗೂ ಆಭಾರಿಯಾಗಿದ್ದೇನೆ. ಮತ್ತೆ ನಾನು ಇವ್ರ ಬಗ್ಗೆ ಮೇಯರ್ ಸಾಹೇಬ್ರ ಹತ್ರ ಮಾತಾಡ್ತೀನಿ. ಮೋಟು ಪತ್ಲಿಗೆ ಬಹುಮಾನ ಕೊಡಿ ಅಂತ.